ಕರ್ನಾಟಕದಲ್ಲಿ ಯಡಿಯೂರಪ್ಪ ಗೆದ್ದಾಗ ಗವರ್ನರ್ ಅವರು ಓದ್ನ ಕೊಡ್ತಾರೆ. ಅದೇ ತಮಿಳುನಾಡಲ್ಲಿ ಮೆಜಾರಿಟಿ ಬಂದಾಗ ಓದ್ಗೆ ಅಡೆತಡೆನ ಮಾಡ್ತಾರೆ. ಈ ಗವರ್ನರ್ ಓದಿರ್ತಕ್ಕಂಥದ್ದು ಏನು, ಆ ಗವರ್ನರ್ ಓದಿರ್ತಕ್ಕಂಥದ್ದು ಏನು ನೋಡಿ. ಆ ಸಂವಿಧಾನ ಏನು? ನಿಮ್ ಪ್ರಶ್ನೆ ಅರ್ಥ ಆಯ್ತು. ಇದು ಕೇವಲ ನೀವು ಎರಡನ್ನ ಮಾತ್ರ ಕಂಪೇರ್ ಮಾಡಬೇಡಿ. 2013 UPA ಸರ್ಕಾರ ಇದ್ದಾಗ ಡೆಲ್ಲಿನಲ್ಲಿ ಬಿಜೆಪಿಗೆ ಮೆಜಾರಿಟಿ 10 ಇದ್ದಾಗಲೂ ಕೂಡ 36 ಸೀಟ್ ಬಂದಾಗಲೂ ಕೂಡ ಬರೀ 4 ಸೀಟ್ ಕಡಿಮೆ ಇದ್ದಾಗಲೂ ಕೊಟ್ಟಿರಲಿಲ್ಲ. ಅದೇ ರೀತಿ ಏನು ಕಲ್ಯಾಣ್ ಸಿಂಗ್ ಸರ್ಕಾರ ಇದ್ದಾಗ ಆಗಾಗ ಸಂಬಂಧ ರಮೇಶ್ ಭಂಡಾರಿ ಗವರ್ನರ್ ಇದ್ದಾಗಲೂ ಕೂಡ ಇದೇ ರೀತಿ ಮಾಡಿದ್ರು. ಶಿವಸೇನೆ 2006 ಇದ್ದಾಗಲೂ ಕೂಡ ಶಿವಸೇನೆಯಲ್ಲಿ ಮೆಜಾರಿಟಿ ಇದ್ದಾಗಲೂ ಕೂಡ ಅಲ್ಲಿನ ಈ ಗವರ್ನರ್ ಕದ್ದಿರಲಿಲ್ಲ. ಅದೇ ಅವ್ರು ಮಾಡಿರೋ ತಪ್ಪು ಅಂತ ಹೇಳ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ಕೊಟ್ಟಂತ ಅಧಿಕಾರ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ರಾಷ್ಟ್ರಪತಿ, ಸ್ಪೀಕರ್ ಮತ್ತೆ ರಾಜ್ಯಪಾಲರು ಈ ಹುದ್ದೆಗಳು ರೋಬೋಟ್ಗಳಲ್ಲ. ವಿವೇಚನೆ ವಿಶ್ಲೇಷಣೆಯನ್ನು ಮಾಡಿಕೊಂಡು ತೀರ್ಮಾನ ತಗೊಂತಕ್ಕಂಥ ಶಕ್ತಿಯನ್ನ ಆ ಸ್ಥಾನಗಳಿಗೆ ಕೊಟ್ಟಿದೆ. ಆ ಸಂದರ್ಭ, ಆ ಪರಿಸ್ಥಿತಿ, ಅಲ್ಲಿನ ಚಿಂತನೆಗಳು ಇವನ್ನ ನೋಡಿಕೊಂಡು ವಿವೇಚನೆಯಿಂದ ಆ ಡಿಸಿಷನ್ ತಗೊಂತಾರೆ. ಯಾರೋ ಒಬ್ರು ಅವತ್ತು ಕೊಟ್ಟಿದ್ರು ಅದನ್ನ ತಗೊಂಡು ಕಾಪಿ ಮಾಡೋದಕ್ಕೆ ಕಾಪಿ ಕಟ್ ಆಗಿರಲ್ಲ ಅಥವಾ ರೋಬೋಟ್ ಆಗಿರಲ್ಲ. ಆವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತು ಅವ್ರು ತಗೊಂಡಿದ್ರು. ಇವತ್ತಿನ ಪರಿಸ್ಥಿತಿ ರಾಜ್ಯಪಾಲರು ಏನ್ ಮಾಡಬಾರ್ದು ಮಾಡ್ಬಿಟ್ಟಿದ್ದಾರೆ. ಸಂವಿಧಾನದ ಪ್ರಕಾರ ಕನಿಷ್ಠ 15 ದಿವಸ ಟೈಮ್ ಇದೆ ಏನು ಸರ್ಕಾರವನ್ನ ಇದಕ್ಕೆ ಕರೆಯೋದಕ್ಕೆ. ಇನ್ನು 2-3 ದಿವಸ ಆಗಿಲ್ಲ. ಕೇಳಿದ್ದೇನು ನೀವೇನು 107 ಟಿವಿ ಕಟ್ಟಿದೆ, 5 ಕಾಂಗ್ರೆಸ್, 112, 113 ತೋರಿಸಿ. ನೀವು ಏನು 126 ವಿರೋಧ ಪಕ್ಷಗಳಿಗೆ ಬಂದಿದೆ. ಟಿವಿಕೆ ಹೇಳ್ತು ಕೊಡಲ್ಲ ಅಂತ ಹೇಳಿ, PMK 4 ಬಂತು ಕೊಡಲ್ಲ ಅಂತ ಹೇಳಿದ್ರು, CPI 2 ಬಂತು ಕೊಡಲ್ಲ, CPM 2 ಬಂತು ಕೊಡಲ್ಲ, 57 DMK ಬಂದಿದೆ ಕೊಡಲ್ಲ, 47 AIDMK ಬಂದಿದೆ ಕೊಡಲ್ಲ, 1 BJP ಬಂದಿದೆ ಕೊಡಲ್ಲ. ಗವರ್ನರ್ ಹೇಳಿದ್ದು ನಾಳೆ ನಿಮಗೆ ಕೊಟ್ಟುಬಿಟ್ಟು ನಾಳೆ ಬರ್ತಕ್ಕಂಥ ಸಂವಿಧಾನ ಬಿಕ್ಕಟ್ಟಿಗೆ ಇವತ್ತು ಏನ್ ಕಳ್ಕೊಂತೀರ ಹೋಗ್ ತಗೊಂಬನ್ನಿ. ಈ ಕ್ಷಣದಲ್ಲೂ ಟೈಮ್ ಎಷ್ಟು ಇವತ್ತು? ಈಗ 9ನೇ ತಾರೀಕು ಮಧ್ಯಾಹ್ನ 4:15 ಆದ್ರೂ ಕೂಡ ಇವತ್ತುವರೆಗೂ 115 ಜನ ಲೆಟರ್ ಕೊಟ್ಟಿಲ್ಲ. BCK ಆಗ್ಲೂ ಚಾಲೆಂಜ್ ಮಾಡ್ತಿದ್ರೆ ಡೆಪ್ಟಿ CM ಕೊಟ್ರೆ ಮಾತ್ರ ನಾವಿಬ್ರು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಅವ್ರನ್ನ ಬಿಟ್ಬಿಟ್ಟು ಬೇರೆ ಕದ್ದಿದ್ರೆ ನೀವೇ ಪ್ರಶ್ನೆ ಸರಿ. ಸರ್, ನನ್ನ ಪ್ರಶ್ನೆ ಇತ್ನಾಳ್ ಸರ್ಗೆ. ಸರ್, ಇವತ್ತು ನೇಪಾಳ ಆಗ್ಲಿ ಮತ್ತೆ ತಮಿಳುನಾಡಾಗ್ಲಿ ಒಂದು ಯುವಕರು ಇವತ್ತು ಒಂದು ಮತ ಕೊಟ್ಟು ಒಂದು ಪರ್ಯಾಯ ಪಕ್ಷಕ್ಕೆ ಒಂದು ಯುವ ಜನತೆಗೆ ಒಳ್ಳೇದಾಗಬೇಕು ಅಂತ ಇವತ್ತು ಮತ ಕೊಟ್ಟಿದ್ದಾರೆ. ಮತ ಕೊಟ್ಟರು ಇವತ್ತು ಏನ್ ಜಗಳ ಮಾಡ್ತಾ ಇದಾರೆ 75 ವರ್ಷದಿಂದ ಕಾಂಗ್ರೆಸ್ ಬಿಜೆಪಿ ಅವರು ಇನ್ನೂ ಅಧಿಕಾರಕ್ಕೆ ಕೊಡ್ತಾ ಇಲ್ಲ. ಸೊ ವಿಜಯ್ ಗೆದ್ರು ಸೋತಿದಾರ ಸತ್ತಿದಾರ ಅಂತ ಹೇಳಿ ಸರ್. ಇಲ್ಲ, ತಮಿಳುನಾಡಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಸೋಜಿಗೆ ನನಗೆ ಅರ್ಥ ಆಗೋದಿಲ್ಲ. ನೀವು ಎಲೆಕ್ಷನ್ ಕಮಿಷನ್ ಮೇಲೆ ಪ್ರಶ್ನೆ ಕೇಳಿ ಅದನ್ನು ಸಮರ್ಥನೆ ಮಾಡೋರು ಬಿಜೆಪಿ ಅವರು, ನೀವು ಗವರ್ನರ್ ಮೇಲೆ ತಮಿಳುನಾಡು ಪ್ರಶ್ನೆ ಕೇಳಿ ಸಮರ್ಥನೆ ಮಾಡೋದು ಬಿಜೆಪಿ ಅವರು. ಇದು ಸ್ವಲ್ಪ ಆಭಾಸ ಅನ್ಸುತ್ತೆ. ದೇ ವಾಂಟ್ ಟು ಸೇ ದಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್. ಏನಾಗಿದೆ ತಮಿಳುನಾಡಿನಲ್ಲಿ, ನನ್ನ ರಾಜಕೀಯ ಅನುಭವದಲ್ಲಿ ಇಟ್ ಇಸ್ ದ ಬಿಗ್ಗೆಸ್ಟ್ ಇನ್ಸಲ್ಟ್ ಟು ದ ಮ್ಯಾಂಡೇಟ್ ಆಫ್ ದ ಪೀಪಲ್. ಅದು ಕೂಡ ಯುವ ಜನತೆಯ ಮ್ಯಾಂಡೇಟ್. ಅದು ಆ ಯುವಕರ ಮ್ಯಾಂಡೇಟ್ ಅನ್ನು ನೀವು ಹಗುರವಾಗಿ ತಗೊಂಡು ಅವಮಾನಕ ನಡೆಸ್ಕೊಳ್ತಿದ್ದೆಲ್ಲ, ದೇ ವಿಲ್ ನಾಟ್ ಫರ್ಗಿವ್ ಯು ಫಾರ್ ಇಯರ್ಸ್. ನಂಬರ್ 1. ನಂಬರ್ 2, ಈಗ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್, ಕಾನ್ಸ್ಟಿಟ್ಯೂಷನಲ್ ಪ್ರೆಸಿಡೆಂಟ್ ಬಗ್ಗೆ ಹೇಳಿದ್ರಲ್ಲ ಚಂದ್ರಶೇಖರ್ ಅವರು, ಸರ್ಕಾರಿ ಕಮಿಷನ್ ಮತ್ತು SR ಬೊಮ್ಮಾಯಿ ಕೇಸಲ್ಲಿ ಆರ್ಡರ್ ಇಸ್ ವೆರಿ ವೆರಿ ಸ್ಪೀಕಿಂಗ್ ವೆರಿ ಕ್ಲಿಯರ್ಲಿ ಇದೆ. ಏನು ಅಂದ್ರೆ ಇನ್ ಐ ಸಿನಾರಿಯೋ ಆಫ್ ಹಂಗ್ ಅಸೆಂಬ್ಲಿ ದ ಗವರ್ನರ್ ಶುಡ್ ಕಾಲ್ ದ ಫಾರ್ಮೇಶನ್ ವಿತ್ ಪೀಪಲ್ ಅಲಯನ್ಸ್ ವಿತ್ ಹೈಯೆಸ್ಟ್ ನಂಬರ್ಸ್ ಆರ್ in the absence or single largest party, ಒಂದೇ ಇಲ್ಲ single largest party, immediately to avoid further horse trading. ಡಿಲೇ ಮಾಡಿದಂಗೆ ಅಲ್ಲಿ ಕುದುರೆ ವ್ಯಾಪಾರ ಆಗ್ತದೆ. ಈಗ ಅಲ್ಲಿ ಯಾಕೆ ಸಮಸ್ಯೆ ಬರ್ತಿದೆ ತಮಿಳುನಾಡಲ್ಲಿ ರಾಜೇಂದ್ರ ಅರ್ಲೇಕರ್ ಇದಾರಲ್ಲ, ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ, ಎನಿ ಗವರ್ನರ್ ಫಾರ್ ದಟ್ ಮ್ಯಾಟರ್, ನಾಟ್ ಓನ್ಲಿ ಗವರ್ನರ್ ಇಸ್ ರಿಪ್ರೆಸೆಂಟೇಟಿವ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. He reports to Home Ministry, and Arlekar was formerly in Goa. He was a minister in Goa in BJP government, Parsekar government alli. He was the Speaker of the House. So maybe he is carrying his political agenda to please his bosses. ಸರಿ, that's the question. ಹಂಗೆ ಅವಕಾಶ ಕೊಟ್ಟ ನಂತರದಲ್ಲಾದ ಬಿಕ್ಕಟ್ಟುಗಳು ಇದನ್ನೆಲ್ಲ ಗಮನಿಸಿ ಗವರ್ನರ್ ಡಿಸಿಷನ್. That is not your call. That's not governor's call. ಅದು ಹಂಗಾದ್ರೆ ಮುಂದೆ ಅದಕ್ಕೆ ದಟ್ ಇಸ್ ನಾಟ್ ಹಿಸ್ ಕಾಲ್ ಅಟ್ ಆಲ್. ಅದು ಸರ್ಕಾರ ಬೀಳುತ್ತೆ ನಿಮ್ ಸರ್ಕಾರ ರಕ್ಷಣೆ ಮಾಡೋದು ನಿಮ್ ಕೆಲಸ ಅಲ್ಲ, ಗವರ್ನರ್ ಕೆಲಸ ಅಲ್ಲ. ಸುಧಾಕರ್ ಸರ್ ಅಬ್ಜೆಕ್ಷನ್ ಇದೆ, ಅದಾದ ತಕ್ಷಣ ನೆಕ್ಸ್ಟ್ ಪ್ರಶ್ನೆ. SR ಬೊಮ್ಮಾಯಿ ಕೇಸ್ನಲ್ಲಿ ಏನ್ ಹೇಳುತ್ತೆ, ಜುಡಿಷಿಯಲ್ ರಿವ್ಯೂ ಪವರ್ ಇರುವಂತ ನ್ಯಾಯಾಲಯ ಏನ್ ಹೇಳುತ್ತೆ, ನೀವು ಹೆಡ್ ಕೌಂಟ್ ಮಾಡಬೇಡಿ, ಫ್ಲೋರ್ ಇದು ಬಹುಮತ ಸಾಬೀತು ಮಾಡೋದು ಫ್ಲೋರ್ ನಲ್ಲಿ ರಾಜಭವನದಲ್ಲ ಅಂತ. ಈಗ ತಮಿಳುನಾಡು ರಾಜ್ಯಪಾಲರ ನಡವಳಿಕೆ ಇಟ್ನಾಳ್ ಸರ್ ಹೇಳಿದ್ರು, ಸೀನಿಯರ್ ಇದ್ಕೊಂಡು ಅನುಭವಿಗಳು ಏನ್ ಹೇಳಿದ್ರು, ಇದು ಒಂಥರ ಮ್ಯಾಂಡೇಟ್ ಅವಮಾನ. ಸರ್, ನೀವು ಸಂವಿಧಾನಕ್ಕೆ ಅವಮಾನ ಮಾಡ್ತಿದ್ದೀರಿ. ಯಾಕೆ ಕೇಳಿದ್ರೆ ರಾಜ್ಯಪಾಲರು
ನಾನು ಕಂಪ್ಲೀಟ್ ಮಾಡ್ತೀನಿ ಸರ್. ರಾಜ್ಯಪಾಲರು ನೀವು ಎಲ್ಲರನ್ನು ಕರ್ಕೊಂಡ್ಬಂದು ತಲೆ ಲೆಕ್ಕ ಕೊಡಿ ಅಂತ ಕೇಳಿಲ್ಲ. 118 ಇಟ್ಸ್ ಅ ಮ್ಯಾಂಡೇಟ್ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್. ಅವರು ಮುಖ್ಯಮಂತ್ರಿಯಾಗಿ ಅವರು ಹಕ್ಕು ಸಾಧಿಸಬೇಕು ಅಂದ್ರೆ ಅಥವಾ ಸರ್ಕಾರ ರಚಿಸಬೇಕು ಅಂದ್ರೆ 118 ಬೇಕು. It is not mandated by ಒಂದು ನಿಮಿಷ, Constitution. ನಾನು ಹೇಳ್ತೀನಿ. It is ನಾನು mandated. ಹೇಳ್ತೀನಿ. It is No, no, no. mandated. ಅಲ್ಲ, ಸರ್, ನಾನು Constitution ಮಾತಾಡಿ. 118 ರಾಜ್ಯಪಾಲರು ನಿಮ್ಗೆ ಇದೆ ಅನ್ನೋ ಪಟ್ಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ಅ ಲೀಗಲ್ ಪ್ರೊಸೆಸ್, ಲೀಗಲ್ ಪರ್ವ್ಯೂ. ಎರಡನೇದು, ರಾಜ್ಯಪಾಲರ ಒಂದು ಸ್ಟೇಟ್ಮೆಂಟ್, ನಾನು ಕುದುರೆ ವ್ಯಾಪಾರ ತಪ್ಪಿಸಕ್ಕಾಗಲ್ಲ. ಈಗ ಉದಾಹರಣೆಗೆ 108 ಇಟ್ಕೊಂಡು ಹೋದ್ರು, 112 ಇಟ್ಕೊಂಡು ಹೋದ್ರು. ಇವತ್ತಿಗೆ ವಿಜಯ್ ಒಬ್ಬ ಚುನಾವಣೆಯಲ್ಲಿ ಗೆದ್ದಿರುವಂತ ನಾಯಕ. ಈಸ್ ನಾಟ್ ಕನ್ಸಿಡರ್ ಆಸ್ ಚೀಫ್ ಮಿನಿಸ್ಟರ್. ಇವತ್ತಿಗೂ ಚೀಫ್ ಮಿನಿಸ್ಟರ್ ಯಾರು ಕೇಳಿದ್ರೆ ಹಂಗಾಮಿ ಚೀಫ್ ಮಿನಿಸ್ಟರ್ ಸ್ಟಾಲಿನ್. ರಾಜೀನಾಮೆ ಕೊಟ್ಟಿದ್ದಾರೆ. ಓದ್ಕೊಳ್ರಪ್ಪ, ಓದ್ಕೊಳ್ಳೆ. ಹಂಗಾಮಿ ಸಿಎಂ ಅಂತ ಇರುತ್ತೆ, ಓದ್ಕೊಬೇಕಪ್ಪ, ಆಯ್ತಾ? ಈ ಮುಖ್ಯ 108ಕ್ಕೂ 112ಕ್ಕೂ ರಾಜ್ಯಪಾಲರು ಅವಕಾಶ ಕೊಟ್ಬಿಟ್ರೆ ವಿಜಯ್ ಸಿಎಂ ಆದ್ಮೇಲೆ ಕುದುರೆ ವ್ಯಾಪಾರ ಮಾಡಕ್ ಅವಕಾಶ ಇರ್ತದೆ, ಶಕ್ತಿ ಇರ್ತದೆ ಅವರಿಗೆ. ಒಬ್ಬ ಮುಖ್ಯಮಂತ್ರಿಯನ್ನ ಅಷ್ಟು ಸುಲಭವಾಗಿ ಎದುರಾಕೊಳ್ಳಕ್ಕಾಗಲ್ಲ. ಇನ್ನು ಇವೆಲ್ಲವೂ ನರೇಟಿವ್ ಅಂತಾನೆ ಭಾವಿಸೋದಾದ್ರೆ 2025 ಆಗಸ್ಟ್ ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇದೇ ತಮಿಳುನಾಡಿನ ಪ್ರಕರಣಕ್ಕೆ ಒಂದು ತೀರ್ಪು ಕೊಡ್ತು. ಏನು ರಾಜ್ಯ ಸರ್ಕಾರಗಳು ನಿಮಗೆ ಕಳಿಸುವ ಮಸೂದೆಗೆ ಸಂಬಂಧಪಟ್ಟ 3 ತಿಂಗಳೊಳಗೆ ಕ್ಲಿಯರ್ ಮಾಡ್ಬೇಕಂತ. ಆಮೇಲೆ ಏನಾಯ್ತು, ನವೆಂಬರ್ 2025ಕ್ಕೆ ಮತ್ತೊಂದು ರಿವ್ಯೂ ಜಡ್ಜ್ಮೆಂಟ್ ಅಂದ್ರೆ ಅದನ್ನು ಪರಿಷ್ಕರಣೆ ಮಾಡಿಕೊಡ್ತು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನರ್ ಮತ್ತು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಒಂದು. ಎರಡನೇದು, ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ರಾಜ್ಯಪಾಲರ ಯಾವುದೇ ನಿರ್ಧಾರ, ಇನ್ಕ್ಲೂಡಿಂಗ್ ನೀವು ನಮ್ಮ ಸರ್ ಹೇಳಿದ್ರು ಯಾವುದು ಯಡಿಯೂರಪ್ಪನವ್ರ ಕೇಸು, ಅದು ಸೇರಿದಂಗೆ ಗೋವಾದ್ದು 2017ರಲ್ಲಿ ಗೋವಾದಲ್ಲೂ ಇದೇ ತರ ರಾಜ್ಯಪಾಲರು ಕೊಟ್ಟು ಈ ಎಲ್ಲ ಪ್ರಕರಣಗಳಲ್ಲಿ ಗವರ್ನರ್ನ ಪವರ್ ಅನ್ನ, ವಿವೇಚನಾ ಅಧಿಕಾರವನ್ನ ಯಾವತ್ತೂ ತೆಗೆದಾಕಿಲ್ಲ. ಉದಾಹರಣೆಗೆ ರಾಜ್ಯಪಾಲರು ಅವತ್ತಿಗೆ ಬಿಜೆಪಿ ಪರವಾಗಿದ್ರು ಅನ್ನೋ ಕಾರಣಕ್ಕೆ 104 ಕೊಟ್ಬಿಟ್ರು ಅಂದ್ರಲ್ಲ, 15 ದಿನ ಟೈಮ್ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ಹೇಳ್ತು ರಾಜ್ಯಪಾಲರು ಕೊಟ್ಟಿರೋ ಕರೆಕ್ಟ್ ಇದೆ, ನೀವು ಇವತ್ತೇ ಅಂದ್ರೆ ನಾಳೆಗೆ ಸಾಬೀತು ಮಾಡ್ಬೇಕಂತ ಒಂದಿನಕ್ಕೆ ಕೊಡ್ತು. ಇವತ್ತು ರಾಜ್ಯಪಾಲರು ಬಹಳ ಸ್ಪಷ್ಟವಾಗಿ ತಮಿಳುನಾಡು ರಾಜ್ಯಪಾಲರು ಸಂವಿಧಾನವಾಗಿ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಬೇರೆ ಪಾರ್ಟಿ ಕರೆಯಲ್ಲ. ಯು ಆರ್ ದಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಶೋ ಯುವರ್ ಮ್ಯಾಂಡೇಟ್. ಇದು ಸಂವಿಧಾನ. ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹಾಗಾಗಿ ಸಾಂವಿಧಾನಿಕ ನಿಯಮಗಳಿಗೆ ಗೌರವ ಕೊಡದೆ ನಾವು ಮ್ಯಾಂಡೇಟ್ ಬಂದ್ಬಿಟ್ಟಿದೆ, ಅವಮಾನ. ಒಂದೇ ಒಂದು ಸೀಟ್ ಬಹುಮತ ಇಲ್ಲದೆ ಇದ್ರು ಅದು ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಪ್ರಧಾನಮಂತ್ರಿ ಡಿಸ್ಕ್ರಿಷನ್, ವಿವೇಚನಾ ಅಧಿಕಾರ ಇದೆಯಲ್ಲ, ವಿವೇಚನಾ ಅಧಿಕಾರ ಮನಸೋ ಇಚ್ಛೆ ತೀರ್ಮಾನ ತಗೊಳ್ಳೋದಲ್ಲ. ವಿವೇಚನಾ ಅಧಿಕಾರ ಇಟ್ ಹ್ಯಾಸ್ ಟು ಬಿ ಗೈಡೆಡ್ ಬೈ ದ ಪ್ರೆಸಿಡೆಂಟ್ ಅದನ್ನ ರೆಫರ್ ಮಾಡಿ ತಗೊಳ್ಬೇಕು. ಕಾನ್ಸ್ಟಿಟ್ಯೂಷನ್ ದಾರಿ ಹೆಂಗ್ ತಪ್ಪಿಸೋದು ಅಂದ್ರೆ ಫ್ಲೋರ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಲ್ಲ. ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಂದ್ರೆ ಟು ಫಾರ್ಮ್ ದ ಗವರ್ಮೆಂಟ್ ಎ ಪಾರ್ಟಿ ಮಸ್ಟ್ ಸೆಕ್ಯೂರ್ ಮೋರ್ ದನ್ 50% +1 ಆಫ್ ದ ಟೋಟಲ್ ಸೀಟ್ಸ್ ಇನ್ ದ ಅಸೆಂಬ್ಲಿ, ಲೋಕಸಭಾ ಟು ಎನ್ಶ್ಯೂರ್ ಸ್ಟೆಬಿಲಿಟಿ.